ನಮಸ್ಕಾರ. ಈಗ ತುಪ್ಪನ ನಾವು ನೋಡಿದಾಗ ಪ್ರಪಂಚದ ಯಾವುದೇ ಫ್ಯಾಟ್ಗೆ ಹೋಲಿಕೆ ಮಾಡಿದಾಗ ಉತ್ತಮವಾದಂತಹ ಫ್ಯಾಟ್ ಅಂತಂದ್ರೆ ತುಪ್ಪ. ಆದ್ರೆ ಆ ತುಪ್ಪ ಪರಿಶುದ್ಧವಾಗಿರ್ಬೇಕು, ಉತ್ತಮ ಗುಣಮಟ್ಟದ್ದಾಗಿರ್ಬೇಕು. ನೀವು ಅದನ್ನ ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಬೇಕು ಅಂತಂದ್ರೆ ನಂದಿನಿ ತುಪ್ಪ ಹಸುವಿನ ತುಪ್ಪ. ಇದು ಉತ್ತಮವಾದಂತಹ ತುಪ್ಪ. ಪರಿಶುದ್ಧತೆಗೆ ಇನ್ನೊಂದು ಹೆಸರೇನಪ್ಪ ಅಂತಂದ್ರೆ ನಂದಿನಿ ತುಪ್ಪನ ನಾವು ಭಾರತ ದೇಶದಲ್ಲಿ ಯಾವುದೇ ಸಿಹಿ ತಿಂಡಿ ಮಾಡೋದಕ್ಕಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಿರ್ಬೋದು, ಹೋಮ ಹವನಗಳಿಗಿರ್ಬೋದು, ಒಂದು ತುಪ್ಪದ ದೀಪ ಹಚ್ಚಕ್ಕಿರ್ಬೋದು, ನಾವು ತುಪ್ಪನ ಉಪಯೋಗಿಸ್ತೀವಿ. ಈ ನಂದಿನಿ ತುಪ್ಪ ಪರಿಶುದ್ಧವಾದಂತಹ ತುಪ್ಪ. ಈ ನಂದಿನಿ ತುಪ್ಪಕ್ಕೆ 1 kgಗೆ 630 ರೂಪಾಯಿ. ನಾನು ಅರ್ಧ ಕೆಜಿ ತಗೊಂಡಿದ್ದೀನಿ, 315 ರೂಪಾಯಿ. ಈಗ ಈ ತುಪ್ಪನ ಏನ್ ಹೇಳ್ತಾರಂತಂದ್ರೆ, ನೀವು ಇದನ್ನ ಮತ್ತೆ ಈ ತುಪ್ಪದ ಒರಿಜಿನಾಲಿಟಿ ಉಳಿಸ್ಕೋಬೇಕು ಅಥವಾ ಅದರ ಬಣ್ಣ ಉಳಿಸ್ಕೋಬೇಕು, ಒಳ್ಳೆ ವಾಸನೆ ಇರಬೇಕು ಅಂತಂದ್ರೆ ಮತ್ತೆ ಈ ತುಪ್ಪನ ರೀಹೀಟ್ ಮಾಡಬಾರ್ದು, ಬಾಯ್ಲ್ ಮಾಡಬಾರ್ದು. ಇದ್ರ ಶೆಲ್ಫ್ ಲೈಫ್ ಎಷ್ಟಪ್ಪ ಅಂತಂದ್ರೆ 9 ತಿಂಗಳುಗಳ ಕಾಲ ನೀವು ಇದನ್ನ ಉಪಯೋಗಿಸಬಹುದು. ಆದ್ರೆ ಕರೆಕ್ಟ್ ಕಂಡೀಷನ್ ಅಲ್ಲಿ ಇದನ್ನ ಸ್ಟೋರ್ ಮಾಡಬೇಕು. ತುಪ್ಪದಿಂದ ಅನೇಕ ಪ್ರಯೋಜನಗಳಿದೆ. ಹಿಂದೆ ಆಯುರ್ವೇದದಲ್ಲಂತೂ ಇದನ್ನ ಔಷಧಿಗಳಿಗೆ ಉಪಯೋಗಿಸ್ತಾ ಇದ್ರು. ಈಗ ಅಡ್ವಾನ್ಸ್ ಮೆಡಿಕಲ್ ಸೈನ್ಸ್ ಅವರು ಕೂಡ ಈ ತುಪ್ಪದ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ. ಇದು ಗುಡ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ತುಪ್ಪನ ನೀವು ಆರೋಗ್ಯಪೂರ್ಣವಾದಂತಹ ಫ್ಯಾಟ್ಗೆ ಯೂಸ್ ಮಾಡಬಹುದು. ಈ ತುಪ್ಪ ತಿನ್ನೋದ್ರಿಂದ ನಿಮಗೆ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ, ಹಾಗೂ ಕೆಲವೊಂದೊಂದು ಆಯುರ್ವೇದದಲ್ಲಿ ನ್ಯಾಸ ಅಂತ ಒಂದು ಔಷಧಿಗೂ ಕೂಡ ತುಪ್ಪನ ಉಪಯೋಗಿಸ್ತಾರೆ. ಈ ನಂದಿನಿ ತುಪ್ಪ ನೀವು ಪ್ರತಿದಿನ ಕನಿಷ್ಠ 1 ಸ್ಪೂನ್ ಆದ್ರೂ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಅನೇಕ ಬೆನಿಫಿಟ್ಸ್ ಗಳಾಗುತ್ತೆ. ನಾವು ಈ ನಂದಿನಿ ತುಪ್ಪನ ಉಪಯೋಗಿಸಿ ಯಾವ್ದಾದ್ರು ಒಂದು ಸಿಹಿ ತಿಂಡಿ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ. ತುಪ್ಪನ ಈ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಹಸುವಿನ ತುಪ್ಪದ ಮಾಡಿದಾಗ ಈ ರೀತಿ ಹಳದಿ ಬಣ್ಣದ ಕಲರ್. ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಇರುವಂತಹ ಹಸುವಿನ ತುಪ್ಪ. ನೋಡಿ, ಇದ್ರ ಫ್ಲೇವರು ತುಂಬಾ ಚೆನ್ನಾಗಿದೆ. ತುಪ್ಪದ ಫ್ಲೇವರು, ಕಲರು, ಟೆಕ್ಸ್ಚರು ಬಹಳ ಚೆನ್ನಾಗಿದೆ ತುಪ್ಪ. ಈ ತುಪ್ಪ ಯೂಸ್ ಮಾಡಿ ಈಗ ಕ್ಯಾರೆಟ್ ಹಲ್ವಾ ಮಾಡೋಣ. ಬೇಕಾಗುವಂತಹ ಸಾಮಗ್ರಿಗಳು: ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ 1 ದೊಡ್ಡ ಬೌಲಷ್ಟು ಕ್ಯಾರೆಟ್ ತುರಿ, ಸಕ್ಕರೆ ರುಚಿಗೆ ತಕ್ಕಷ್ಟು, ನಟ್ಸ್ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ, ಹಾಗೆ ಕಂಡೆನ್ಸ್ ಮಿಲ್ಕ್. ಈ ಕಂಡೆನ್ಸ್ ಮಿಲ್ಕ್ ಹೇಗೆ ಮಾಡಿದ್ದೀನಿ ಅಂದರೆ, ನಂದಿನಿ ಟೋನ್ ಮಿಲ್ಕ್ನ 1/2 ಲೀಟರ್ ತಗೊಂಡು ಚೆನ್ನಾಗಿ ಇಂಗಿಸಿ 1 ಕಪ್ ಅಷ್ಟಾಗಿದೆ. ನಂದಿನಿ ತುಪ್ಪ ಶುರು. ಫಸ್ಟು 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ಈ ಥರ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಇದು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು. ಐದು ನಿಮಿಷದ ಕಾಲ ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಾದ್ಮೇಲೆ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ಈಗ ಕಂಡೆನ್ಸ್ಡ್ ಮಿಲ್ಕ್ನ ಹಾಕೋಣ. ಈ ಕಂಡೆನ್ಸ್ ಮನೇಲೆ ಮಾಡ್ಕೊಂಡಿರೋಂತ ಹಾಲು. ನಾನು ಆಗ್ಲೇ ಹೇಳ್ದಂಗೆ ಅರ್ಧ ಲೀಟರ್ ಹಾಲನ್ನ 1 ಕಪ್ ಅಷ್ಟು ಕುದಿಸಿ ಇಂಗಿಸಿರೋಂತ ಹಾಲದು, ಸಕ್ಕರೆ ಹಾಕಿಲ್ದೆ ಇರೋದು. ನೀವು ಇದಕ್ಕೆ ಬದಲು ಬೇಕಾದ್ರೆ ಫುಲ್ ಕ್ರೀಮ್ ಮಿಲ್ಕ್ ಹಾಕೊಳ್ಬೋದು, ಅಥವಾ ಕೋವಾ ಹಾಲ್ ಜೊತೆ ಕೋವಾ ಹಾಕ್ಬೋದು. ನಾನು ಕೋವಾ ತಂದಿರಲಿಲ್ಲ, ಹಾಗಾಗಿ ಹಾಲನ್ನೇ ಇಂಗಿಸಿ ದಪ್ಪ ಮಾಡಿ ಹಾಕಿದ್ದೀನಿ. ಇದನ್ನ ಬೇಯೋದಕ್ಕೆ ಬಿಡೋಣ. 5 ರಿಂದ 6 ನಿಮಿಷ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಕ್ಯಾರೆಟ್ನ ಬೇಯಿಸಿದ್ದೀನಿ. ಅನಂತರ ಸಕ್ಕರೆ, ನಾನು ಸಕ್ಕರೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಒಂಚೂರು ರುಚಿಗೆ ತಕ್ಕಷ್ಟು ಒಂಚೂರು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಸಕ್ಕರೆ ಹಾಕಿದ್ಮೇಲೆ ಒಂದು 2-3 ನಿಮಿಷ ಈ ರೀತಿ ಮುಚ್ಚಿಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈ ಸ್ಟೇಜಲ್ಲಿ ಏಲಕ್ಕಿ ಪೌಡರು ಮತ್ತು ಡ್ರೈ ರೋಸ್ಟೆಡ್ ನಟ್ಸ್ ಆ್ಯಡ್ ಮಾಡಿ, ಅನಂತರ ಇದಕ್ಕೆ ಮತ್ತೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ. ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ.
ಕ್ಯಾರೆಟ್ ಹಲ್ವಾ ದೇವರಿಗೆ ನೈವೇದ್ಯ ಮಾಡೋಣ.